ರಾಜ್ಯದ ಹಲವು ಕಡೆಗಳಲ್ಲಿ ಮುಂಗಾರು ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಅದರಲ್ಲೂ ಕೂಡ ಮಲೆನಾಡಿನಲ್ಲಂತೂ ಅಕ್ಷರಶಃ ವರುಣನ ಅಬ್ಬರ ಜೋರಾಗಿದೆ. ಭಾರೀ ಗಾಳಿ ಮಳೆಗೆ ಮನೆ ಮೇಲೆ ಬೃಹದಾಕಾರದ ಮರವೊಂದು ದರಶಾಹಿಯಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಕಡಬಗೆರೆ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಮನೆಯಲ್ಲಿದ್ದವರು ಬೇರೆ ಕೊಠಡಿಯಲ್ಲಿದ್ದರಿಂದ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಮಲೆನಾಡು ಭಾಗದಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ ಅನ್ನೋದಕ್ಕೆ ಈ ರೀತಿಯ ದೃಶ್ಯಗಳು ಸಾಕ್ಷಿ. ಚಿಕ್ಕಮಗಳೂರಿನಲ್ಲಾಗಿರುವಂತಹ ಘಟನೆ ಇದು. ಬೃಹದಾಕಾರದ ಮರವೊಂದು ಮನೆ ಮೇಲೆ ಬಿದ್ದಿರುವಂಥದ್ದು. ಮನೆಗೂ ಕೂಡ ಹಾನಿಯಾಗಿದೆ. ಬಟ್ ಅದೃಷ್ಟವಶಾತ್ ಮನೆ ಒಳಗಿದ್ದವರಿಗೆ ಏನೂ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ತತ್ಕ್ಷಣಕ್ಕೆ ಸ್ಥಳೀಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಮರವನ್ನ ತೆರವುಗೊಳಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಖಂಡೇಶ್ವರಿ ಪ್ರತಿಘಟಕದ ಸ್ವಯಂ ಸೇವಕರು ಹಾಗೂ ಸಾರ್ವಜನಿಕರೊಟ್ಟಿಗೆ ಸೇರಿ ತೆರವುಗೊಳಿಸುತ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾರಾಯಣಗೌಡ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾರಾಯಣಗೌಡ, ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರ ಹೇಗಿದೆ, ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳಿ? ಪ್ರೇಮ್, ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಕಳೆದ ಒಂದು 4-5 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂತದ್ದು. ಹಾಗಾಗಿ ಸಾಕಷ್ಟು ಅನಾಹುತಗಳು ಕೂಡ ಈಗಾಗಲೇ ಸಂಭವಿಸಿರುವಂತದ್ದು. ಅದರಲ್ಲೂ ಇವತ್ತು ಪ್ರಮುಖವಾಗಿ ಶೃಂಗೇರಿ ಮತ್ತೆ ಕೊಪ್ಪ, ಎನ್ನಾರ್ಪುರ ಈ 3 ತಾಲೂಕಿನಲ್ಲೂ ಯಥೇಚ್ಛವಾಗಿ ಮಳೆ ಸುರಿತಾ ಇದೆ. ಹಾಗಾಗಿ ಚಿಕ್ಕಮಗಳೂರು ತಾಲೂಕು ಮತ್ತೆ ಎನ್ನಾರ್ಪುರ ತಾಲೂಕಿನ ಗಡಿ ಗ್ರಾಮ ಏನಿದೆ ಕಡಬಗೆರೆಯಲ್ಲಿ, ಆ ಕಡಬಗೆರೆಯಲ್ಲಿ ಮೋಕಮ್ಮ ಅನ್ನೋರ ಮನೆ ಮೇಲೆ ಬೃಹತ್ ಮರ ಬಿದ್ದು ಆ ಮನೇಲಿ ಇದ್ದಂತವ್ರು ಕೂಡ ಅಂದ್ರೆ ಕೂದಲಲ್ಲಿ ಅಂತರದಲ್ಲಿ ಪಾರಾಗಿರುವಂತದ್ದು. ಯಾಕೆಂತಂದ್ರೆ ಮರ ಬಿದ್ದು ಮನೆ ಅರ್ಧಕ್ಕರ್ಧ ಬಹುತೇಕ ಜಖಂಗೊಂಡಿದೆ. ಆ ಮನೆ ಮರ ಯಾವ ರೂಮಿನಲ್ಲಿ ಬಿತ್ತೋ ಮನೆಯಲ್ಲಿದ್ದವರು ಪಕ್ಕದ ರೂಮ್ ನಲ್ಲಿ ಇದ್ರು. ಹಾಗಾಗಿ ಅವರು ದೊಡ್ಡ ಅನಾಹುತದಿಂದ ಪಾರಾಗಿರುವಂತದ್ದು. ಒಂದ್ ವೇಳೆ ಅವರು ಹಿಂದೆ ಯಾವಾಗ ಮರ ಬಿತ್ತು ಆ ಮರ ಬಿದ್ದಂತ ಜಾಗದಲ್ಲಿದ್ದ ರೂಮ್ ಮೇಲೆ ಇದ್ದಿದೆ, ಬಹುಶಃ ಅವರಿಗೆ ದೊಡ್ಡ ಅನಾಹುತ ಸಂಭವಿಸ್ತಿತ್ತು. ಆದ್ರೆ ಅದೃಷ್ಟವಶಾತ್ ಅವರು ಸಾವಿನಿಂದ ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಮರ ಬಿದ್ದಂತ ರಭಸಕ್ಕೆ ಮನೆ ಸಂಪೂರ್ಣವಾಗಿ ಜಖಂಗೊಂಡಿದೆ. ತಕ್ಷಣ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಘಟಕದ ಏನು ಕಾರ್ಯಕರ್ತಿದ್ದಾರೆ ಅವರು ತಕ್ಷಣ ಅವ್ರನ್ನ ಮನೆಯಿಂದ ಹೊರಗಡೆ ಕರ್ಕೊಂಡ್ಬಂದು ಮನೆ ಮೇಲೆ ಬಿದ್ದಂತ ಮರ ಎಲ್ಲವನ್ನೂ ಕೂಡ ತೆಗೆದಿರುವಂತದ್ದು. ಆದ್ರೆ ಬಹುತೇಕ ಮನೆಯಲ್ಲಿದ್ದಂತ ಗೃಹೋಪಯೋಗ ವಸ್ತುಗಳು ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ. ಅದೇ ಒಂದು ದೊಡ್ಡ ಮರ ಮನೆ ಮೇಲೆ ಬಿದ್ದು ಕೂಡ ಮನೆ ಅರ್ಧಕ್ಕರ್ಧ ಜಖಂ ಆದ್ರೂ ಕೂಡ ಮೋಕಮ್ಮ ಅನ್ನೋರೇಂದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಅನಾಹುತಗಳು ಸಂಭವಿಸಿಲ್ಲ. ಬೇರೆ ರೂಮ್ ಅಲ್ಲಿ ಅವರು ಸಾವಿನಿಂದ ಪಾರಾಗಿದ್ದಾರೆ. ಪ್ರೇಮ್, ಅರೆ ಮಲೆನಾಡಿನ 5 ತಾಲೂಕಲ್ಲೂ ಕೂಡ ಇವತ್ತು ಜಿಲ್ಲಾಡಳಿತ ಶಾಲಾ ಕಾಲೇಜುಗಳು ಕೂಡ ರಜೆ ಕೊಟ್ಟಿದೆ. ಬೆಳಿಗ್ಗೆಯಿಂದನೂ ಕೂಡ ಮಲೆನಾಡಲ್ಲಿ ನಿರಂತರವಾಗಿ ಮಳೆ ಸುರಿತಿರೋದ್ರಿಂದ ತುಂಗಭದ್ರಾ, ಹೇಮಾವತಿ ನದಿಗಳು ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ.